ಕಬ್ಬಿನ ಹೊಲದಲ್ಲಿ ಕಳ್ಳಬಟ್ಟಿ ಅಬಕಾರಿ ದಾಳಿಯಿಂದ ಕದಿಮರ್ಗೆ ಶಾಕ್. ಬೆಲ್ಲದ ರಸಕ್ಕೆ ಅಂಕುಶ, ಕಳ್ಳಸರಾಯಿ ಅಡ್ಡೆಗೆ ಪೊಲೀಸರು ಬ್ರೇಕ್. ಬಸವನ ಬಾಗೇವಾಡಿಯಲ್ಲಿ ಬಟ್ಟಿ ಬಾಂಬ್, ವಿಠಲ್ ಜಿರಂಕಲ್ಗೆ ನೇತೃತ್ವದಲ್ಲಿ ಬಲೆ. ಸರಾಯಿ ಬಾಟಲಲ್ಲಿ ಮುಚ್ಚಿದ ಬಲೆ, 17 ಬ್ಯಾರಲ್ ನಾಶ, ಅಕ್ರಮಕ್ಕೆ ಛೇ. ಸರಾಯಿ ತಾಂಡಾಗೆ ಅಬಕಾರಿ ತಡಾಕೆ, ಕೊಡೆಗಳ ರಸ ಬಾಲಿ ಹೊಲಕ್ಕೆ ಹಾರಿ. ಕಳ್ಳಬಟ್ಟಿ ಕದಿಮರಿಗೆ ಎಚ್ಚರಿಕೆಯ ಗಂಟೆ, ಇಲಾಖೆ ದಾಳಿಗೆ ಭಯದ ಕಂಪನೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಅಬಕಾರಿ ಇಲಾಖೆ ತನ್ನ ನಿಗದಿತ ಕಾರ್ಯಾಚರಣೆ ಭಾಗವಾಗಿ ಬಸವನ ಬಾಗೇವಾಡಿ ತಾಲೂಕಿನ ವಿವಿಧ ತಾಂಡಗಳಲ್ಲಿ ನಡೆಯುತ್ತಿದ್ದ ಕಳ್ಳಬಟ್ಟಿ ಸರಾಯಿ ತಯಾರಿಕಾ ಅಡ್ಡೆಗಳ ಮೇಲೆ ದಾಳಿ ನಡೆಸಿದೆ. ಮುಳವಾಡ LT2 ಪ್ರದೇಶದಲ್ಲಿ ಕಬ್ಬಿನ ಹೊಲದಲ್ಲಿ ಅಕ್ರಮವಾಗಿ ಬೆಲ್ಲದ ರಸದಿಂದ ಕಳ್ಳಬಟ್ಟಿ ತಯಾರಿಸುತ್ತಿದ್ದ 17 ಬ್ಯಾರಲ್ ನಷ್ಟ ಮೌಲ್ಯದ ಸಾಮಗ್ರಿಯನ್ನ ಅಬಕಾರಿ ಅಧಿಕಾರಿಗಳು ವಶಕ್ಕೆ ಪಡೆದು ಸ್ಥಳದಲ್ಲಿ ನಾಶಪಡಿಸಿದ್ದಾರೆ. ಇದೇ ರೀತಿ ಕುರ್ಬದಿನ್ನಿ ತಾಂಡದಲ್ಲೂ ಕೂಡ ಕಳ್ಳಬಟ್ಟಿ ತಯಾರಿಕೆಯಲ್ಲಿ ಬಳಸಲಾಗುತ್ತಿದ್ದ ಸುಮಾರು 30 ರಿಂದ 35 ಕೊಡಗಳಷ್ಟು ಬೆಲ್ಲದ ರಸವನ್ನ ಪತ್ತೆ ಹಚ್ಚಿ ನಾಶಪಡಿಸಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಬಸವನ ಬಾಗೇವಾಡಿ ಅಬಕಾರಿ ಇನ್ಸ್ಪೆಕ್ಟರ್ ಶ್ರೀ ವಿಠಲ್ ಜಿರಂಕಲ್ಗಿ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಅವಿದ್ಯಾವಾಗಿ ಸಾರಾಯಿ ತಯಾರಿಸುತ್ತಿದ್ದ ಆರೋಪಿಗಳನ್ನ ಪತ್ತೆ ಹಚ್ಚಲು ಪೊಲೀಸರು ಬಲೆ ಬೀಸಿದ್ದಾರೆ. ಅಕ್ರಮ ಕಳ್ಳಬಟ್ಟಿ ದಂಧೆ ನಡೆಸುತ್ತಿದ್ದ ಸ್ಥಳಗಳ ವಿರುದ್ಧ ನಡೆಸಿದಂತ ಈ ದಾಳಿ ಪ್ರದೇಶದ ಕದಿಮರ ಮೇಲೆ ಭಯದ ಸೂರೆಯನ್ನು ಉಂಟು ಮಾಡಿದೆ. ಸಾರ್ವಜನಿಕರಲ್ಲಿ ಅಬಕಾರಿ ಇಲಾಖೆ ಕಾರ್ಯತಂತ್ರಕ್ಕೆ ಪ್ರಶಂಸೆ ವ್ಯಕ್ತವಾಗಿದೆ. ಸದ್ಯದಲ್ಲಿ ಆರೋಪಿಗಳನ್ನು ಬಂಧಿಸಲು ನಿರಂತರ ಶೋಧ ಕಾರ್ಯ ಮುಂದುವರೆಸಿದ್ದಾರೆ.